ಮಹಿಷ ಮಗನೇ ಮಹಿಷ ಮಗನೇ ಮಹಿಷ ಬಾ, ಬಾ, ಬಾ.
ಭೂರಿಸೋ ಗೌನಿನಗೆ ಸೈರಿಸುಗಲೊಮ್ಮೆ ಪೇಳಮವ ಮಗನೇ, ರಾರಾಜಿಸುವ ರಾಜಾಂಗಣದ ಕ್ರೀಡಾಂಗಣದಲ್ಲಿ ದೈತ್ಯ ವೀರನ್ನೇ ಒಗ್ಗೂಡಿಸಿ ಕಾಲ್ಚಂಡಾಡುವ ಸಂದರ್ಭ ತಾಯಿ ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡೋಡಿ ಬಂದಿದ್ದೇನೆ. ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯೆ. ಇಲ್ಲ ಕಂದ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹರಿಯುತ್ತಾ ಇದೆ. ತಲೆಯನ್ನ ಎತ್ತಿದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿ ಮೆರೆಯಬೇಕಾದ ಮಂಗಳ ಸೂತ್ರ ಕಾಡಿದು ದಾರುಣಿಯನ್ನ ಸೇರಿದೆ. ಶ್ವೇತ ವಸ್ತ್ರವನ್ನ ಹುಟ್ಟಿದ್ದೀಯ. ಏನಾಯ್ತಮ್ಮ? ಕಷ್ಟವತ್ತು ಮಗನೇ. ಮನದೊಳಗೆ ನಿನ್ನ ಎದೆತ್ತರಿಗೆ ಬೆಳೆದಂತಹ ನಿನ್ನ ಮಗ ಮಹಿಷನಿರುವಾಗಲೂ ನಿನ್ನ ಕಣ್ಣಲ್ಲಿ ನೀರು ತಾಯಿ. ಹೌದು ಕಂದ. ನಮ್ಮದಾದಂತಹ ಬೆಳವಣಿಗೆಯನ್ನು ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ ತಾಯಿ. ಹೌದು. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲೂ ಬಿಡಮ್ಮ ಅವರ ವಿಚಾರ ಬಿಡೋಣ. ಇಕ್ಕ ಏನ್ ನಮ್ಮವರೇನಾದ್ರೂ ಬೇಸರ ಮಾಡಿದ ನಿನಗೆ ನನಗ ಹೇಳಮ್ಮ. ಬೆಳಲೇನೆಯೋ ಮುದ್ದು ಕಂದ ಕಂದ ಬೆಳಲೇನೆಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದಲ್ಲಯ್ಯೋ ಮಗನೇ ಕಂದ ಕಂದ ನೀನು ನಾಗವನ್ನೇ ಬಯಸಿ ನೀನು ನಾಗವನ್ನೇ ಬಯಸಿ ಕಂದ ಕಂದ ಮುಂದೆ ಕಾಳಗಕ್ಕೆ ಕೈಯಿಂದ ಬೆಳೆಸಿ ಮುಂದೆ ಕಾಳಗಕ್ಕೆ ಕೈಯಿಂದ ಬೆಳೆಸಿ ಕಂದ ಕಂದ ಹೇಳಲೇನಯ್ಯೋ ಮುದ್ದು ಮಗನೇ ಏನಾಯ್ತಮ್ಮ? ಏನಿಂದು ಪೇಳಲಿ ಕಂದ ನಮಗೊದಗಿದಂತಹ ಪರಿಭವವನ್ನ ಹೇಳಮ್ಮ. ನನ್ನಲ್ಲಿ ನಿನ್ನ ತಂದೆಯವರು ನಾಲ್ಕು ಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕಿರುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ. ಹೌದಮ್ಮ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಸಂತೋಷ ತಾಯಿ. ಬರಿದಾದಂತಹ ಸಿಂಹವಿಷ್ಠರವನ್ನೇ ಏರಿ ಕುಳಿತರಂತೆ ಮಗನೇ. ಅಮ್ಮ ಸಂತೋಷದ ವಿಚಾರ.
ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದಲೇ ವಂಚಿತರಾದವರು ಮಗ. ಹೇಗಮ್ಮ? ಸೋತಂತ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು ಮಗ. ಎಂತಹ ವಾರ್ತೆಯನ್ನ ಕೇಳುತ್ತಾ ಇದ್ದೇನಮ್ಮ. ನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದ ತಂದೆಯವರು ನಾಕವನ್ನೇ ಸೇರಿದರೆ ತಾಯಿ. ಹೌದು ಕಂದ. ಅಮ್ಮ ಮಗನಿ, ನಮ್ಮದಾದಂತಹ ಈ ಕಷ್ಟದ ಪರಿಸ್ಥಿತಿಯನ್ನು ಕಂಡ ದೇವತೆಗಳು ಗಹಿಸಿ ನಗಾಡ್ತಿರ್ಬಹುದಲ್ವೇ ತಾಯಿ? ನಾವಿಲ್ಲಿ ಅಡ್ತಾ ಇದ್ದೇವೆ, ಆ ಪಾಪಿಗಳು ನಗಾಡ್ತಾ ಇರಬಹುದು ಮಗನಿ. ಅಮ್ಮ, ನನ್ನ ತಂದೆಯ ಸಾವಿಗೆ ಕಾರಣರಾದ ಆ ದೇವತೆಗಳನ್ನು ಬಿಡಲಾರೆ ತಾಯಿ. ನಿನ್ನ ತಂದೆಯ ಸಾವಿಗೆ ಕಾರಣ ನನ್ನ ತಂದೆ ಸಾವಿಗೆ ಕಾರಣ ಯಕ್ಷ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಬರಲಿ ಹೋರಾಟಕ್ಕೆ. ರೆಕ್ಕೆಯನ್ನೇ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೊರಡ್ತೇನಮ್ಮ. ತನಯನಾಡಿದ ನುಡಿಗೆ ಮಾಲಿನಿ, ತನಯನಾಡಿದ ನುಡಿಗೆ ಮಾಲಿನಿ, ಮನದಿ ವರುಷಬಲಾಂತೋ ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ, ನಿನಗೆ ಘನವಲ್ಲ. ಅನಿಮಿಷರ ಗೆಲ್ಲಬಹುದು ಸಮರದಿ, ನಿನಗೆ ಘನವಲ್ಲ. ವನ ಜನಾಭನು ಬರುವ ಕೃತಕದಿ, ಯಾರು? ವನ ಜನಾಭನು ಬರುವ ಕೃತಕದಿ, ಅನವರತ ಸುಮನಸರ ಪಕ್ಷದಿ, ಅನವರತ ಸುಮನಸರ ಪಕ್ಷದಿ, ನಿನಗೆ ಪೇಳುವೆನಿದಕ್ಕೆ ವಿಧಿಯಲ್ಲಿ ಪಡೆದು ವರಗಳನ್ನೇ. ನಿನಗೆ ಪೇಳುವೆ ಇದಕ್ಕೆ ವಿಧಿಯಲ್ಲಿ ಪಡೆದು ವರಗಳ ನೀಯೇ. ವನ ಜನಾಭನು ಬರುವ ಕೃತಕದಿಯ ನವರತ ಸುಮನಸರ ಪಕ್ಷದಿ, ನಿನಗೆ ಪೇಳುವೆ ಇದಕ್ಕೆ ವಿಧಿಯಲ್ಲಿ ಪಡೆದು ವರಗಳನೇ. ಮಗನೇ ಮಗನೇ
ಓ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ಈ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಇಲ್ಲಮ್ಮ. ಖಂಡಿತವಾಗಿ ಇಲ್ಲ. ಹಾ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಏನಮ್ಮ? ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ಸರಿ ಸರಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಾ. ಹಪ್ಪಿಸುತ್ತಾ ಇದ್ದಾರೆ ಸುರರು. ನಿಜ ನಿಜ. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಹೌದಮ್ಮ. ಅದಕ್ಕೆ ಬೇಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ನನ್ನ 2 ಸಣ್ಣ ನುಡಿ ಉಂಟಮ್ಮ. ಅದಕ್ಕೆ ಇವತ್ತು ಅವಕಾಶವನ್ನು ಹೇಳು ಕಂದ. ಹೇಳಮ್ಮ. ತಾಯೇ, ಬೆಳೆದಂತಹ ಮಗನನ್ನ ಕಾರಣಕ್ಕೆ ಹೋಗೆಂಬ ಹಾಗೆ ಹೇಳ್ತಾ ಇದ್ದೀಯ. ಯಾಕಮ್ಮ? ಬೆಳೆದಂತಹ ಮಗನಾದಂತಹ ನಾನು 2 ಹಣ್ಣು ನಿನ್ನಲ್ಲಿ ಹೆಚ್ಚು ಕೇಳಿದೆ. ಅದಕ್ಕಾಗಿ ಕಾರಣ ಕಟ್ಟುವುದ ತಾಯೇ? ಮಗನೇ, ಏನಮ್ಮ? ನಿನ್ನನ್ನು ಶಾಶ್ವತವಾಗಿ ಪುರದಿಂದ ತೊಲಗು ಎನ್ನುವ ಹಾಗೆ ಹೊರಡುವವಳು ನಿನ್ನ ಮಾತೇನುವಾಗಿ ಭಾವಿಸಿಕೊಂಡೆಯ? ಮತ್ತೇನಮ್ಮ? ತಿನ್ನುವುದಕ್ಕೆ ಅದೆಷ್ಟೋ ಕೊಡುವವಳು ನಾನು. 2 ಹಣ್ಣು ನನಗೆ ಹೆಚ್ಚಾಗುತ್ತದೆ ಕಂದ. ಮತ್ತೆ? ಹಾಗಲ್ಲ. ಏನಮ್ಮ? ನೀನಿನ್ನು ಸಾಧನೆಯನ್ನ ಮಾಡಬೇಕು. ಹ. ದೇಹವನ್ನ ಮಾತ್ರ ಬೆಳೆಸಿಕೊಳ್ಳುವುದಲ್ಲ, ಮತ್ತೆ? ದೇವಬಲವನ್ನು ಕೂಡ ನೀನು ಆರ್ಜಿಸಿಕೊಳ್ಳಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಹ. ಈ ಮಾತುಗಳನ್ನು ಹೇಳುವುದಕ್ಕೆ ಮುಂದಾದವಳು. ಏನಮ್ಮ? ಕಾನನಾಂತರವನ್ನು ಹೋಗಿ ಸೇರಿಕೊಳ್ಳಬೇಕು. ಹ. ಕನಕ ಗರ್ಭನ ಕುರಿತಾಗಿ ತಪವನ್ನ ಆಚರಿಸಬೇಕು. ಹ. ಒಲಿದಂತಹ ಬ್ರಹ್ಮನಲ್ಲಿ ಬೇಕಾದಂತಹ ವರಗಳನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಆಗಲಮ್ಮ. ಹೋಗಿ ಬರ್ತೀಯ ಮಗನೇ? ಆಗಲಮ್ಮ. ಕಂದ, ಏನಮ್ಮ? ಕಾನನವನ್ನು ಹೋಗಿ ಸೇರಿಕೊಳ್ಳುವ ಕಾಲದಲ್ಲಿ ಹ. ನಿನ್ನ ಈ ಕಾಯವನ್ನ ರಕ್ಷಿಸಿಕೊಳ್ಳುವುದಕ್ಕೊಂದು ಕಠಾರಿಯ ಅವಶ್ಯಕತೆ ಇದೆ. ಹ. ಅದನ್ನ ಈ ಮಾತೆ ಕೊಡ್ತೀನಿ ಮಗನೇ. ಕೊಡಮ್ಮ. ಕಂದ, ಏನು ತಾಯಿ? ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಹ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ನನಗಿದೆ. ತೆಗೆದುಕೋ ಮಗನೇ. ಆಶೀರ್ವಾದಿಸು ಮಾತೆ. ಶಿವಮಾಗಲಿ ಕಂದ, ಹೋಗಿ ಬಾ ಕುಮಾರ. ಮಾತೆಗೆ ಒಣಗು ವಿಖ್ಯಾತ ಮಾಶಿಷನು ವಿಧಾತನ ತಪಗೈಗೆ ಎಂದು ಆತ ತಕ್ಷಣ ಹೊರಟಿದನ್ನು ಪುಷ್ಕರ ಕ್ಷೇತ್ರವ ಪಗುದಲ್ಲಿ ಮಿಂದು ಮಿಂದು ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ